ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು CISR ಇಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. CISR ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳು. PUC ಪಾಸಿಗೆ ಕಾಲಾಗಿರುವಂತಹ ಒಂದು ಒಳ್ಳೆ ಪುಸ್ತಕ ಇದೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಅಡ್ವರ್ಟೈಸ್ಮೆಂಟ್ ನಂಬರ್ನ ಕೊಡ್ತಿದ್ದಾರೆ 2/2025 ಅಂತ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆ್ಯಂಡ್ ಜೂನಿಯರ್ ಸ್ಟೆನೋಗ್ರಾಫರ್ ಅಂತೇಳಿ. ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 28/5/2025 28 ಮೇ 2025 ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಅದೇ ಥರ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 17/6/2025 17 ಜೂನ್ 2025 ಸಂಜೆ 5 ಗಂಟೆವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೆನಪಿಲ್ಲಿ ಜೂನ್ 17 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ. ಓಕೆ, ಯಾವ ಪೋಸ್ಟ್ ಕಾಲ್ ಮಾಡಿದ್ದಾರೆ, ಏನು ಕ್ವಾಲಿಫಿಕೇಷನ್ ಇದೆ, ಬನ್ನಿ ವಿಡಿಯೋನ ನೋಡ್ತಾ ಹೋಗೋಣ. ಫಸ್ಟ್ ಪೋಸ್ಟನ್ನು ಕೊಡ್ತಾ ಇದ್ದೀರಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜನರಲ್ ಅಂತೇಳಿ. ಓಕೆ, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ನಂಬರ್ ಆಫ್ ಪೋಸ್ಟ್ 1 ಅಂತ ಕೊಟ್ಟಿದ್ದಾರೆ. ಕ್ಯಾಟಗರಿ OBCಗೆ ಇದೆ ಮೀಸಲಾತಿ, ಒಂದು ಪೋಸ್ಟ್ ಇದೆ. ಓಕೆ, ಅದೇ ಥರ ಎರಡನೇ ಪೋಸ್ಟನ್ನು ಕೊಡ್ತಾರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತೇಳಿ. ಅದು ಕೂಡ ನಂಬರ್ ಆಫ್ ಪೋಸ್ಟ್ 1. ಇದು URಗೆ ಅಂದರೆ ಅನ್ರಿಸರ್ವ್ಡ್ ಪೋಸ್ಟಿಗೆ ಜನರಲ್ ಕ್ಯಾಟಗರಿಗೆ 1 ಪೋಸ್ಟ್ ಇದೆ. ಅದೇ ಥರ ಮೂರನೇ ಪೋಸ್ಟನ್ನು ಕೊಡ್ತಾ ಇದರಲ್ಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಸ್ಟೋರ್ ಆ್ಯಂಡ್ ಪರ್ಚೇಸ್ ಅಂತೇಳಿ ಕೊಡ್ತಿದ್ದಾರೆ. ಇದು ನಂಬರ್ ಆಫ್ ಪೋಸ್ಟಸ್ 2 ಇದೆ. ಅದರಲ್ಲಿ ಕ್ಯಾಟಗರಿ ಯಾರಿಗಿದ್ರೆ ಅನ್ರಿಸರ್ವ್ಡ್ ಪೋಸ್ಟಿಗೆ ಅನ್ರಿಸರ್ವ್ಡ್ವರೆಗಿದೆ 2, ಅಂದರೆ ಸಾಮಾನ್ಯ ವರ್ಗದವರಿಗೆ ಈ ಪೋಸ್ಟ್ ಇದೆ ಅಂತೇಳಿ. ಓಕೆ, ಇದಕ್ಕೆ ಏಜನ್ನು ಕೊಡ್ತಾರೆ ಅಪ್ಪರ್ ಏಜ್ ಲಿಮಿಟ್ ಅಂತೇಳಿ ಆಸ್ 17/6/2025 ಅಂತೇಳಿ. ಅಂದರೆ 17/6/2025ಗೆ ಏಜ್ ಅಪ್ಪರ್ ಏಜ್ ಲಿಮಿಟ್ ಅಂತೇಳಿ ಕೊಡ್ತಾರೆ. ನಾಟ್ ಎಕ್ಸಿಸ್ಟಿಂಗ್ 28 ಇಯರ್ಸ್ ಅಂತೇಳಿ, ಅಂದರೆ 28 ವರ್ಷಗಳು ಮೀರಿರಬಾರ್ದು ಅಂತೇಳಿ. ಓಕೆ, ಪೇ ಲೆವೆಲ್ನ ಕೊಡ್ತಾರೆ. ಪೇ ಲೆವೆಲ್ 2 ಅಂತೇಳಿ ₹90,900 to 63,200 ಬೇಸಿಕ್ ಸ್ಯಾಲ್ರಿ. ಇದು ಅಂದರೆ ಬೇಸಿಕ್ ಸ್ಯಾಲ್ರಿ ಇಷ್ಟಿದೆ, ₹19,900 ₹63,200 ಅಂತೇಳಿ. ಆ್ಯಸ್ ಪರ್ 7th CPC ಪೇ ಮ್ಯಾಟ್ರಿಕ್ಸ್ ಅಂತೇಳಿ 7th ಪೇ ಕಮಿಷನ್ ಪೇ ಮ್ಯಾಟ್ರಿಕ್ಸ್ ಪ್ರಕಾರ ಇಷ್ಟು ಸ್ಯಾಲ್ರಿ ಇವರಿಗಿದೆ ಅಂತೇಳಿ. ಅಪ್ರಾಕ್ಸಿಮೇಟ್ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ₹38,483, ಅಂದರೆ ₹38,483 ಪರ್ ಮಂತ್ ಸ್ಯಾಲ್ರಿ ನೀವು ಇವಾಗ ಜಾಯ್ನ್ ಆಗಿದ್ದಂಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ ನೆಕ್ಸ್ಟ್ ಕಾಲಮಲ್ಲಿ ಕೊಡ್ತಾರೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ 10+2/12 ಅಂತೇಳಿ ಕೊಡ್ತಾರೆ. 10+2 or 12 or its equivalent and proficiency in computer typing speed and in using computer as per the prescribed norms fixed by DOPT from the time to time ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ DOPT ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಅವ್ರ ರೂಲ್ಸ್ ಪ್ರಕಾರ ನಿಮಗೆ ಏನು ಕಂಪ್ಯೂಟ್ರು ಟೈಪಿಂಗ್ ಸ್ಪೀಡ್ ಇರಬೇಕಾಗುತ್ತೆ, ಅದ್ರ ಜೊತೆಯಲ್ಲಿ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕಾಗುತ್ತೆ. ಟೈಪಿಂಗ್ ಸ್ಪೀಡ್ ಮಿನಿಮಮ್ ಅವ್ರು ಎಷ್ಟು ಕೇಳ್ತಾರೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ನೀವು PUC ಪಾಸ್ ಆಗಿರಬೇಕಾಗುತ್ತೆ, ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ, ಕಂಪ್ಯೂಟ್ರಲ್ಲಿ ಸ್ಪೀಡಾಗಿ ಟೈಪಿಂಗ್ ಮಾಡೋಕ್ಕೆ ಬಂದರೆ ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತೇಳಿ. ಓಕೆ, ಇಲ್ಲಿ ಎರಡನೇ ಪೋಸ್ಟನ್ನು ಕೊಡ್ತಾರೆ JST ಅಂತೇಳಿ ಜೂನಿಯರ್ ಸ್ಟೆನೋಗ್ರಾಫರ್ ಇಂಗ್ಲೀಷ್ ಆರ್ ಹಿಂದಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಜೂನಿಯರ್ ಸ್ಟೆನೋಗ್ರಾಫರ್ ಪೋಸ್ಟ್ ನಂಬರ್ ಆಫ್ ಪೋಸ್ಟಸ್ 2 ಅಂತೇಳಿ ಕೊಟ್ಟಿದ್ದಾರೆ. ಕ್ಯಾಟಗರಿ URಗೆ 1 ಪೋಸ್ಟ್ ಇದೆ, OBCಗೂ ಕೂಡ 1 ಪೋಸ್ಟ್ ಇದೆ. ಅಂದರೆ ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿಗೆ 1 ಪೋಸ್ಟ್ ಇದೆ, ಅದೇ ಥರ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ 1 ಪೋಸ್ಟ್ ಇದೆ. ಟೋಟಲ್ 2 ಪೋಸ್ಟ್ಗಳು. ಓಕೆ, ಇದಕ್ಕೂ ಕೂಡ ಏಜನ್ನು ನಾಟ್ ಎಕ್ಸಿಸ್ಟಿಂಗ್ 27 ಇಯರ್ಸ್, ಯಾವ ಡೇಟಿಗೆ 17/6/2025ಗೆ ನಿಮ್ಮ ಏಜು 27 ವರ್ಷ ಮೀರಿರಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಪೇ ಲೆವೆಲ್ 4 ಅಂತೇಳಿ ಕೊಡ್ತಾರೆ ನೋಡಿ. ಮೇಲಿನ ಪೋಸ್ಟಿಗೆ ಪೇ ಲೆವೆಲ್ 2 ಅಂತ ಇತ್ತು, ಈ ಪೋಸ್ಟಿಗೆ ಪೇ ಲೆವೆಲ್ 4 ಅಂದರೆ ಬೇಸಿಕ್ ಸ್ಯಾಲ್ರಿ 25,500 to 81,100 ಬೇಸಿಕ್ ಸ್ಯಾಲ್ರಿ ಇದೆ. ಆ್ಯಸ್ ಪರ್ 7th CPC ಪೇ ಕಮಿಷನ್ ಅಂತೇಳಿ ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಅಪ್ರಾಕ್ಸಿಮೇಟ್ ಸ್ಯಾಲ್ರಿ ₹44,523 ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ ಅಂತೇಳಿ. ಅಂದರೆ ನಿಮ್ಮ ಅಂದಾಜು ಸ್ಯಾಲ್ರಿ ಎಷ್ಟಾಗುತ್ತೆ ಅಂದರೆ 40,523. ನೀವು ಇವಾಗ ಜಾಯ್ನ್ ಆಗಿದ್ದಂಗೆ ಇಷ್ಟು ಸ್ಯಾಲ್ರಿ ನಿಮ್ಮ ಕೈ ಸಿಗುತ್ತೆ. ಅದೇ ಥರ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ 10+2 or 12 ಅಂತೇಳಿ ಕೊಟ್ಟಿದ್ದಾರೆ. 10+2 ಕರ್ನಾಟಕದ ಪ್ರಕಾರ PUC ಅಂತ ಅಂದ್ಕೊಳ್ಳೋಣ. ಅದೇ ಥರ 12th ಸ್ಟ್ಯಾಂಡರ್ಡ್ ಆರ್ ಇಟ್ಸ್ ಈಕ್ವಲೆಂಟ್ ಪ್ರೊಫೆಷನ್ಸ್ ಇನ್ ಸ್ಟೆನೋಗ್ರಫಿ ಆಸ್ ಪರ್ ದ ಪ್ರಿಸ್ಕ್ರೈಬ್ಡ್ ನಾರ್ಮ್ಸ್ ಫಿಕ್ಸ್ಡ್ ಬೈ ದ DOPT ಫ್ರಮ್ ಟೈಮ್ ಟು ಟೈಮ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೆನೋಗ್ರಫಿ ಕೋರ್ಸ್ ಆಗಿದ್ದರೆ ಬೇಕಾಗುತ್ತೆ ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ. ಓಕೆ, ನೀವು PUC ಪಾಸ್ ಆಗಿರಬೇಕಾಗುತ್ತೆ, ಅದ್ರ ಜೊತೆಲಿ ಸ್ಟೆನೋಗ್ರಫಿ ಕೋರ್ಸ್ ಕೂಡ ಮಾಡ್ಕೊಂಡಿರಬೇಕಾಗುತ್ತೆ, ಪಾಸ್ ಆಗಿರಬೇಕಾಗುತ್ತೆ. ಓಕೆ, ಇಲ್ಲಿ UR ಅಂದ್ರೇನು, OBC ಅಂದ್ರೇನು ಕೊಡ್ತಾರೆ ನೋಡ್ತಾ ಹೋಗೋಣ. ಜಾಬ್ ರಿಕ್ರೂಟ್ಮೆಂಟ್ ಅಂತೇಳಿ ಕೊಡ್ತಿದ್ದಾರೆ. ಪೋಸ್ಟ್ ಕೋಡ್ JSC ಅಂತೇಳಿ ಕೊಟ್ಟಿದ್ದಾರೆ. ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಅಸಿಸ್ಟೆಂಟ್ ದ ಫಂಕ್ಷನ್ಸ್ ಆಫ್ ಜನರಲ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್, ಸ್ಟೋರ್ ಆ್ಯಂಡ್ ಪರ್ಚೇಸ್ ಬಿಸೈಡ್ ಎನಿ ಅದರ್ ಅಫಿಷಿಯಲ್ ವರ್ಕ್ ಆ್ಯಸ್ ಆ್ಯಂಡ್ ವೆನ್ ಅಸೈನ್ಡ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಪೋಸ್ಟ್ ಅಂತೇಳಿ ರಿಕ್ವೈರ್ಮೆಂಟ್ ಆಫ್ ದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಇನ್ನು ಅಸಿಸ್ಟೆನ್ಸನ್ನು ಕೊಡಬೇಕಾಗುತ್ತೆ. ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ನೀವು ಅಸಿಸ್ಟೆಂಟ್ ಆಗಿ ಕೆಲಸ ನಿರ್ವಹಿಸ್ತೀರಾ. ಓಕೆ, GST ಅಂದರೆ ಟು ಪ್ರೊವೈಡ್ ಸೆಕ್ರೆಟರಿ
ಸ್ಟೆನೋಗ್ರಾಫ್ ಅಸಿಸ್ಟೆಂಟ್ ಟೈಪಿಂಗ್ ಆ್ಯಂಡ್ ಅದರ್ ಅಫಿಷಿಯಲ್ ವರ್ಕ್ ಆಸ್ ವೆನ್ ಅಸೈನ್ಡ್ ಅಂತೇಳಿ ನಿಮಗೆ ಯಾವ ಕೆಲಸನ ಹೇಳ್ತಾರೋ ಆ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ನಿಮಗೆ ಟೈಪಿಂಗ್ ವರ್ಕು ತುಂಬ ಇದೆ ಅಂತೇಳಿ ಟೈಪಿಂಗ್ ವರ್ಕ್ ಮಾಡೋದಕ್ಕೆ ನೀವು ರೆಡಿ ಇರಬೇಕಾಗುತ್ತೆ. ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ನೀವು ಇದು ಆಗಿರಲೇಬೇಕಂತೇನಿಲ್ಲ, ಇದನ್ನು ನಾವು ಕೇಳ್ತಿದ್ದೀವಿ ಅಂತೇಳಿ. ಎ ಡಿಗ್ರಿ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ವಿತ್ ಪ್ರೊವನ್ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್, ಪ್ರಿಫರಬ್ಲಿ MS ಆಫೀಸ್, MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಎಟ್ಸೆಟ್ರಾ ಅಂತೇಳಿ. ಇದು ಡಿಸೈರಬಲ್ ಕ್ವಾಲಿಫಿಕೇಷನ್. ಅವಶ್ಯಕವಾಗಿ ನೀವು 10+2 ಅಥವಾ PUC ಪಾಸ್ ಆಗಿದ್ದರೆ ಸಾಕು. ಅದ್ರ ಜೊತೆಲಿ ಇದಿದ್ರೆ ಒಳ್ಳೆಯದಂತ ಕೊಟ್ಟಿದ್ದಾರೆ, ಡಿಗ್ರಿ ಪಾಸ್ ಆಗಿರ್ಬೇಕಂತೇಳಿ. ಆರ್ಟ್ಸ್, ಸೈನ್ಸ್, ಕಾಮರ್ಸಲ್ಲಿ ನೀವು ಡಿಗ್ರಿ ಆಗಿದ್ದರೆ ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಿಮಗೆ MS ಆಫೀಸ್, MS ವರ್ಡ್, MS ಎಕ್ಸೆಲ್ ಅಂದರೆ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ನಿಮಗೆ ಇರಲೇಬೇಕಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಟು ದರ್ ವಿತ್ ಅಪ್ಲಿಕೇಶನ್ ಫೀ ವೆದರ್ ಅಪ್ಲಿಕೇಬಲ್ ಆ್ಯಂಡ್ ಅಪ್ಲೋಡ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ದ certificate and testimonial etc. only will be entertained to apply for the post of candidates is required to fill specially designed online application from available our website csir4pi.res.in ಅಂತೇಳಿ. ಮತ್ತೊಂದು ಸರಿ ವೆಬ್ಸೈಟಿನ ವಿಳಾಸ ನೋಡ್ಕೊಳ್ಳಿ, www.csir4pi.res.in. ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದರೆ ಅಲ್ಲಿ ನಿಮಗೆ ಅಂದರೆ ಈ ಪೋಸ್ಟ್ಗೆ ಅಂತ ಡಿಸೈನ್ ಮಾಡೋದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ನ ನೀವು ಫಿಲಪ್ ಮಾಡಬೇಕಾಗಿದೆ. ಓಕೆ, ಜನರಲ್ ಇನ್ಫಾರ್ಮೇಷನ್ ಕಂಡೀಷನ್ಸಲ್ಲಿ ಕೂಡ ಇದೆ. ಎಲ್ಲ ಪೋಸ್ಟ್ಗೆ ನಿಮಗೆ ಈ ಪೋಸ್ಟ್ಗೆ ಕೂಡ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ಗೆ ನೀವು ಒಪ್ಕೋಬೇಕಾಗಿದೆ. ಗೌರ್ಮೆಂಟ್ ಜಾಬ್ ಅಂದರೆ ಅದಕ್ಕೆ ನೀವು ಕಂಡೀಷನ್ಸ್ಗೆ ಒಪ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ, ಜಾಬ್ ಜಾಯ್ನ್ ಆಗಬೇಕಾಗುತ್ತೆ. ಹೇಗಂತ ನೀವು ಈಗ ಹಾಗೇ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ನೋಟಿಫಿಕೇಷನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಆ ನೋಟಿಫಿಕೇಷನ್ ಇದೆ, ನೀವು ಅಲ್ಲಿ ವೆಬ್ಸೈಟಿಗೆ ಭೇಟಿ ನೀಡೋದಕ್ಕಿಂತ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಈ ನೋಟಿಫಿಕೇಷನ್ ಇರುತ್ತೆ, ಅಲ್ಲೂ ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಯಾವ ಪೋಸ್ಟಿಗಾದರೂ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಇದು ಅಫಿಷಿಯಲ್ ನೋಟಿಫಿಕೇಷನ್ನ, ವೆಬ್ಸೈಟಲ್ಲಿರುವಂತಹ ಅಫಿಷಿಯಲ್ ನೋಟಿಫಿಕೇಷನ್ನ ನೋಡಿ ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಕೊಡ್ತಾ ಇದ್ದಾರೆ. ಇಲ್ಲಿ PWD ಅಂತ ಕೊಟ್ಟಿದ್ದಾರೆ, ಎಕ್ಸೆಲ್ಸ್ ಅಂತಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನೋಡ್ಕೋಬೇಕಾಗಿದೆ. ನೀವು ಒಂದ್ಸರಿ ಅಪ್ಲಿಕೇಶನ್ ಹಾಕೋದಕ್ಕಿಂತ, ಯಾವುದೇ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿದೆ, ಇಲ್ಲಿ ಬರ್ತಾ ಇದೆ ಈಗ ಸೆಲೆಕ್ಷನ್ ಪ್ರೊಸೀಜರ್ ಅಂತೇಳಿ. ಓಕೆ, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ, ಇದಿಷ್ಟು ಕೂಡ ಸೆಲೆಕ್ಷನ್ ಪ್ರೊಸೀಜರ್ಸ್ ಅಂತೇಳಿ. ಓಕೆ, ಪೋಸ್ಟ್ ನೇಮ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ, ಇದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಪಕ್ಕದ ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ, ದ ಕ್ಯಾಂಡಿಡೇಟ್ filling all necessary eligibility criteria as recommended by the screening or selection committee will be invited for open competitive written examination and typing test ಅಂತೇಳಿ. ಓಕೆ, ಎಲ್ಲ ಎಲಿಜಿಬಿಲಿಟಿನ ಫುಲ್ಫಿಲ್ ಮಾಡೋ ಕ್ಯಾಂಡಿಡೇಟ್ಸಿಂದ, ಅಂದರೆ ನೀವು ಎಲಿಜಿಬಿಲಿಟಿ ಅಂದರೆ ನೀವು ಏನು ಶೈಕ್ಷಣಿಕ ಅರ್ಹತೆಗಳು, ನೀವು PUC ಪಾಸ್ ಆಗಿದ್ದೀರಾ, ಕಂಪ್ಯೂಟರ್ ನಾಲೆಜ್ ಇದೆ, ಇವೆಲ್ಲನೂ ಒಪ್ಕೊಂಡಾದ್ಮೇಲೆ ನಿಮಗೆ ಸೆಲೆಕ್ಷನ್ ಕಮಿಟಿಯಿಂದ ಏನು ಕಾಂಪಿಟೇಟಿವ್ ಅಥವಾ ರಿಟರ್ನ್ ಎಕ್ಸಾಮ್ಗೆ ನಿಮಗೆ ಇನ್ವೈಟ್ ಬರುತ್ತೆ, ಅಥವಾ ಟೈಪಿಂಗ್ ಟೆಸ್ಟಿಗೆ ಕೂಡ ಇನ್ವೈಟ್ ಬರುತ್ತೆ. ದ ಪ್ರೊಫೆಷನ್ಸ್ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಇನ್ ಯೂಸಿಂಗ್ ಕಂಪ್ಯೂಟರ್ ವಿಲ್ ಓನ್ಲಿ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂತೇಳಿ. ಅಂದರೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರೋರು, ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರೋರು ಮಾತ್ರ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತೀರಾ. ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂದರೆ ಅವ್ರು ಮಾತ್ರ ಅರ್ಹರು ಅಂತೇಳಿ. ಇನ್ ದ ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಪರ್ಫಾರ್ಮೆನ್ಸ್ ಕ್ಯಾಂಡಿಡೇಟ್ ಇನ್ ದ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ಸ್. ದ ಮೆರಿಟ್ ಲಿಸ್ಟ್ ವಿಲ್ ಬಿ ಕಂಪ್ರೈಸ್ ಆಫ್ ದೋಸ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ವಾಲಿಫೈಡ್ ದ ಪ್ರೊಫೆಷನ್ಸ್ ಟೆಸ್ಟ್ ಇನ್ ಕಂಪ್ಯೂಟರ್ ಟೈಪಿಂಗ್ ಅಂತೇಳಿ. ಅಂದರೆ ನೀವು ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಆಗೋದು ನಿಮ್ಮ ರಿಟರ್ನ್ ಎಕ್ಸಾಮ್ ಪ್ರಕಾರ. ಅದ್ರ ಜೊತೆಲಿ ನೀವು ಕಂಪ್ಯೂಟರ್ ಟೈಪಿಂಗ್ ಸ್ಪೀಡಲ್ಲಿ ಯಾರು ಏನೋ ಹೆಚ್ಚು ಮಾರ್ಕ್ಸ್ ಅಂತ ತಗೋತಾರೋ ಅವರು ಅರ್ಹತಾ ಪಟ್ಟಿ ಇರ್ತಾರೆ ಅಂತೇಳಿ. ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ದಿಸ್ ಪೋಸ್ಟ್ ದೇರ್ ವಿಲ್ ಬಿ 2 ಪೇಪರ್ಸ್ ಅಂತೇಳಿ. ಅಂದರೆ ಈ ಪೋಸ್ಟಿಗೆ 2 ಪೇಪರ್ಗಳಿರುತ್ತೆ. ಒಂದು ಪೇಪರ್ 1, ಪೇಪರ್ 2 ಅಂತೇಳಿ. ಪೇಪರ್ 1 ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ದ ನೇಚರ್. ದ ಸೆಕೆಂಡ್ ಪೇಪರ್ ವಿಲ್ ಬಿ evaluated only those candidates who secure the minimum threshold marks in the first paper, and final merit list will be drawn based on the performance of the candidate in paper 2 ಅಂತೇಳಿ. ಅಂದರೆ ಇಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2 ಅಂತೇಳಿ. ಪೇಪರ್ 1 ಈಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಪೇಪರ್ 1ನಲ್ಲಿ ನೀವು ಕ್ವಾಲಿಫೈ ಆಗಲೇಬೇಕು. ಕ್ವಾಲಿಫೈ ಆದರೆ ಮಾತ್ರ ಸೆಕೆಂಡ್ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಸೆಕೆಂಡ್ ಪೇಪರ್ ಇವ್ಯಾಲ್ಯೂಷನ್ ಆಗುತ್ತೆ. ಅದರಲ್ಲಿ ತೆಗೆಯುವಂಥ ಮಾರ್ಕ್ಸ್ ಮೇಲೆ ನೀವು ಏನು ಮೆರಿಟ್ ಲಿಸ್ಟ್ಗೆ ಹೋಗ್ತೀರಾ ಅಂತೇಳಿ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಡ್ತಾರೆ. ಎಕ್ಸಾಮ್ ಹೇಗೆ ನಡೆಯುತ್ತೆ ಅಂತೇಳಿ. OMR ಬೇಸ್ಡ್ ಕಂಪ್ಯೂಟರ್ ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್ ಅಂತೇಳಿ. OMR ಬೇಸ್ಡಲ್ಲಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. 4 ಆಪ್ಷನ್ಸ್ ಇರುತ್ತೆ, 1 ಪ್ರಶ್ನೆ ಇರುತ್ತೆ, 4 ಉತ್ತರಗಳು. ಆ 4 ಉತ್ತರದಲ್ಲಿ 1 ಸರಿಯಾದ ಉತ್ತರ ಇರುತ್ತೆ. ಆ ಸರಿಯಾದ ಉತ್ತರಕ್ಕೆ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, OMR ಬೇಸಲ್ಲಿ ನೀವು ಶೇಡ್ ಮಾಡೋಂಥದ್ದು ಇರುತ್ತೆ. ಮೀಡಿಯಮ್ ಆಫ್ ಕ್ವಶನ್ಸ್ ಅಂತ ಕೂಡ ದ ಕ್ವಶನ್ಸ್ ವಿಲ್ ಬಿ ಸೆಟ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎಕ್ಸೆಪ್ಟ್ ದ ಕ್ವಶನ್ಸ್ ಆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ.
ಇಂಗ್ಲೀಷ್ ಲ್ಯಾಂಗ್ವೇಜ್ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಹೊರತುಪಡಿಸಿ ಉಳಿದ ಪ್ರಶ್ನೆಗಳು ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜಲ್ಲೂ ಕ್ವಶನ್ಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾವ ಲೆವೆಲಿಗೆ ಇರುತ್ತೆ ಅಂದರೆ ಕ್ಲಾಸ್ 12 ಬಾರ್ PUC ಅಂತೇಳಿ. ಅಂದರೆ ನೀವು PU ಲೆವೆಲ್ಗೆ ನಾಲೆಡ್ಜ್ ಎಷ್ಟಿರಬೇಕೋ ಆ ಲೆವೆಲಿಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 200, ಟೋಟಲ್ ಟೈಮ್ ಅಲಾಟೆಡ್ 2 hours 30 minutes ಅಂತೆ. 2 ಗಂಟೆ 30 ನಿಮಿಷಗಳಿಗೆ 200 ಕ್ವಶನ್ಗಳಿಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಒಂದು ಪ್ರಶ್ನೆ 4 ಉತ್ತರಗಳು. ಓಕೆ, ಸಬ್ಜೆಕ್ಟ್ ಮೆಂಟಲ್ ಎಬಿಲಿಟಿ ಇಲ್ಲಿ ಪೇಪರ್ 1 ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಅಲಾಟೆಡ್ 90 minutes ಅಂದರೆ ಪೇಪರ್ 1ಗೆ 90 minutes ಅಲಾಟ್ ಮಾಡಿದ್ದಾರೆ. ಅಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 100 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 200, ನೆಗೆಟಿವ್ ಮಾರ್ಕ್ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಇನ್ ದಿಸ್ ಪೇಪರ್ ಅಂತೇಳಿ. ಇದೊಂದು ನಿಮಗೆ ಒಳ್ಳೆಯದಾಯ್ತು ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೀವು ತಪ್ಪು ಉತ್ತರಕ್ಕೆ ಅಂಕಗಳನ್ನು ಕಳ್ಕೊಳ್ಳಲ್ಲ. ಈ ಪೇಪರಲ್ಲಿ ಪೇಪರ್ 1ನಲ್ಲಿ ಮೆಂಟಲ್ ಎಬಿಲಿಟಿ ಪೇಪರಲ್ಲಿ 100 ಕ್ವಶನಿಗೆ ಕೂಡ ನೀವು ಆನ್ಸರ್ ಮಾಡ್ಬೋದು. ತಪ್ಪು ಉತ್ತರಕ್ಕೆ ಯಾವುದೇ ಥರದ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಕಟ್ ಮಾಡಲ್ಲ. ಓಕೆ, ಪೇಪರ್ 2 ಟೈಮ್ ಅಲಾಟೆಡ್ 1 hour ಅಂತೇಳಿ ಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ 150 ಮಾರ್ಕ್ಸ್, ದೇರ್ 3 marks ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ಸ್ ಅಂತೇಳಿ ಕೊಟ್ಟಿದ್ದಾರೆ. 1 ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಹುಷಾರಾಗಿ ಟಿಕ್ ಮಾಡಬೇಕಾಗುತ್ತೆ ನೀವು. ಜನರಲ್ ಅವೇರ್ನೆಸ್ ಪೇಪರಲ್ಲಿ 50 ಕ್ವಶನ್ಸ್ ಇರುತ್ತೆ, 150 ಅಂಕಗಳಿರುತ್ತೆ. ಒಂದು ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದೇ ಥರ ನೀವು ತಪ್ಪು ಉತ್ತರ ಬರದೆ 1 ಮಾರ್ಕ್ಸನ್ನು 1 ಅಂಕಗಳನ್ನು ನಿಮ್ಮಿಂದ ತಗೊಳ್ತಾರೆ. ಆಯಿತಾ. ಎರಡನೇ ಭಾಗದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 150 ಅಂಕಗಳಿಗೆ. ಒಂದು ಪ್ರಶ್ನೆಗೆ ಅದೇ ಥರ 3 ಮಾರ್ಕ್ಸ್ ಇರುತ್ತೆ. ಅದೇ ಥರ 1 ಅಂಕಗಳು ತಪ್ಪು ಉತ್ತರಕ್ಕೆ. 1 ನೆಗೆಟಿವ್ ಮಾರ್ಕ್ಸ್ ಫಾರ್ ಎವ್ರಿ ರಾಂಗ್ ಆನ್ಸರ್ಸ್ ಅಂತೇಳಿ. ಅದಕ್ಕೆ ನೀವು ಹುಷಾರಾಗಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋದನ್ನು ಮಾತ್ರ ಟಿಕ್ ಮಾಡಬೇಕಾಗುತ್ತೆ ಪೇಪರ್ 2ರಲ್ಲಿ. ಓಕೆ, ಅದೇ ಥರ ಸ್ಕೀಮ್ ಆಫ್ ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್, ನಾಮ್ಸ್ ಆರ್ ಕಂಪ್ಯೂಟರ್ ಅಂತೇಳಿ. ಟೈಮ್ ಅಲಾಟೆಡ್ 10 minutes ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 10 ನಿಮಿಷಗಳ ಕಾಲಾವಕಾಶನ ಕೊಡ್ತಾರೆ ನೀವು ಟೈಪಿಂಗ್ ಟೆಸ್ಟನ್ನು ಅಥವಾ ಸ್ಕಿಲ್ ಟೆಸ್ಟನ್ನು ಮಾಡೋದಕ್ಕೆ ಅಂತೇಳಿ. ಇಲ್ಲಿ ಟೈಪಿಂಗ್ ಟೆಸ್ಟನ್ನು ಇಂಗ್ಲೀಷ್ ಆನ್ ಕಂಪ್ಯೂಟರ್ 35 words per minute ಅಂತೇಳಿ ಕೊಟ್ಟಿದ್ದಾರೆ. 35 ಪದಗಳನ್ನು ನೀವು 1 ನಿಮಿಷಕ್ಕೆ ಟೈಪ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿರಬೇಕಾಗುತ್ತೆ ಇಂಗ್ಲೀಷಲ್ಲಿ ಟೈಪ್ ಮಾಡೋದಾದರೆ. ಅದೇ ಥರ ಟೈಪಿಂಗ್ ಟೆಸ್ಟ್ನ ಹಿಂದಿ ಆನ್ ಕಂಪ್ಯೂಟರ್ ಅಂತೇಳಿ ಇಲ್ಲಿ 30 words per minute ಅಂತೇಳಿ. ಅಂದರೆ 1 ನಿಮಿಷಕ್ಕೆ ನೀವು 30 ಪದಗಳನ್ನು ಹಿಂದಿಲಿ ಟೈಪ್ ಮಾಡುವಂಥ ಕೆಪಾಸಿಟಿ ನಿಮಗೆ ಇರಬೇಕಾಗುತ್ತೆ. ಅಂದರೆ ಅದು ರೂಲ್ಸ್, ಅದು DOPT ಅಂತೇಳಿ ಕೊಡಿದ್ರಲ್ಲ, ಅವ್ರ ರೂಲ್ಸ್ ಪ್ರಕಾರ ಇಷ್ಟು 35 ವರ್ಡ್ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಆ ಥರ 30 ವರ್ಡು ಹಿಂದಿಲಿ ಟೈಪ್ ಮಾಡೋಕೆ. ಅಂದರೆ ಎರಡರಲ್ಲಿ ಒಂದು ಕೇಳ್ಬೋದು ಅಂತ ಅಂದ್ಕೊಳ್ಳೋಣ. ಇಂಗ್ಲೀಷ್ ಹಿಂದಿ ಎರಡೂ ಕೂಡ ಟೈಪ್ ಮಾಡೋಕೊಡಲ್ಲ, ಯಾವ್ದಾದ್ರು ಒಂದು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ 35 ವರ್ಡ್ಗಳನ್ನ 1 ನಿಮಿಷಕ್ಕೆ ಟೈಪ್ ಮಾಡಬೇಕಾಗುತ್ತೆ. ಅದೇ ಥರ ಹಿಂದಿಲಿ ಟೈಪ್ ಮಾಡಿದ್ರೆ 30 ವರ್ಡ್ಗಳನ್ನ 1 ನಿಮಿಷಕ್ಕೆ ನೀವು ಟೈಪ್ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ ಅಂತೇಳಿ. ಓಕೆ, ಕ್ರೈಟೀರಿಯಾ ಫಾರ್ ಇವ್ಯಾಲ್ಯೂಯೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕೂಡ ಓದ್ಕೋಬೇಕಾಗುತ್ತೆ ನೀವು. ಅವರು ಕೆಲವೊಂದು ರೂಲ್ಸನ್ನು ಮಾಡ್ಕೊಂಡಿರ್ತಾರೆ, ಅದ್ರ ಪ್ರಕಾರ ಇವ್ಯಾಲ್ಯೂಯೇಷನ್ ಆಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ಈ ಥರ ಸಿಲೆಬಸ್ ಫಾರ್ ಜೂನಿಯರ್ ಸ್ಟೆನೋಗ್ರಾಫ್ ಅಂತೇಳಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಿಲೆಬಸನ್ನು ಕೊಟ್ಟಿದ್ದಾರೆ. ಅದು ಕೂಡ ಮೋಡ್ ಆಫ್ ಎಕ್ಸಾಮಿನೇಷನ್ OMR ಬೇಸ್ಡ್, ಕಂಪ್ಯೂಟರ್ ಬೇಸ್ಡ್, ಅಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್ ಅಂತೇಳಿ. ಇದು ಕೂಡ ಸೇಮ್, ಅಂದರೆ OMR ಬೇಸ್ಡ್ ಎಕ್ಸಾಮ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಒಂದು ಪ್ರಶ್ನೆ 4 ಉತ್ತರಗಳು, 4ರಲ್ಲಿ 1 ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಅದೇ ಥರ ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಮಿನೇಷನ್ 12th ಅಂತೇಳಿ ಕೊಟ್ಟಿದ್ದಾರೆ. 10+2 200 ಕ್ವಶನ್ಸ್, ಟೋಟಲ್ 2 hours ಅಂತೇಳಿ ಸೇಮ್ ಇದೆ. ಇದರಲ್ಲಿ ಡಿವೈಡ್ ಮಾಡಿದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತೇಳಿ 50 marks 50 ಕ್ವಶನ್ಸ್, 0.25 marks ಇನ್ ಡೈರೆಕ್ಟ್ ಫಾರ್ ಎವ್ರಿ ರಾಂಗ್ ಆನ್ಸರ್ಸ್ ಅಂತೇಳಿ. ಓಕೆ, ಕಾಲು ಭಾಗ ಮಾರ್ಕ್ಸನ್ನು ಕಟ್ ಮಾಡ್ತಾರೆ, ಅದು ಕೂಡ ನೆನಪಿರಲಿ ತಪ್ಪು ಉತ್ತರಕ್ಕೆ. ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ 50 marks, 0.25 marks ಡಿಡಕ್ಟೆಡ್ ಫಾರ್ ದ ಎವ್ರಿ ರಾಂಗ್ ಆನ್ಸರ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ 100 ಕ್ವಶನ್ಸ್ 100 marks, 0.25 marks ಡಿಡಕ್ಟೆಡ್ ಫಾರ್ ದ ಎವ್ರಿ ರಾಂಗ್ ಆನ್ಸರ್ಸ್ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ನೆನಪಿರಲಿ. ಓಕೆ, ಇಷ್ಟು ಏನು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟಿಗೆ ಅದು ಕೂಡ ಈ ಥರ ಕೊಡ್ತಿದ್ದಾರೆ. ನೋಡ್ತಾ ಹೋಗೋಣ. ಇಲ್ಲಿ ಸ್ಕಿಲ್ ಟೆಸ್ಟ್ಗೆ ಇಂಗ್ಲೀಷಲ್ಲಿ 50 minutes ಟೈಮ್ಸನ್ನು ಕೊಡ್ತಾರೆ, ಹಿಂದಿಗೆ 65 minutes, ಇಂಗ್ಲೀಷಲ್ಲಿ 70 ಅಂತೇಳಿ ಕೊಡ್ತಿದ್ದಾರೆ. ಅದರ ಹಿಂದಿ ಆದರೆ 90 ಅಂತೇಳಿ. ಸ್ಕಿಲ್ ಟೆಸ್ಟಿಗೆ ಪ್ರಿಪ್ರೇಷನ್ ಆಫ್ ಮೆರಿಟ್ ಲಿಸ್ಟ್ ಇದು ಕೂಡ ಕೊಡ್ತಿದ್ದಾರೆ. ಇದೆಲ್ಲದೂ ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಹೌ ಟು ಅಪ್ಲೈ ಅಂತ ಹೇಳ್ಕೊಡಿದ್ರೆ ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆನ್ಲೈನ್ ಬಿಟ್ಟು ಬೇರೆ ಮೆಥಡಲ್ಲಿ ಅಪ್ಲಿಕೇಶನ್ ಆಗಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ಲಿಕೇಶನ್ ವೆಬ್ಸೈಟ್ ವಿಳಾಸವನ್ನು ಮತ್ತೊಂದು ಸರಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗ್ಬೋದು, CISR ಅಂತೇಳಿ ಕೊಟ್ಟಿದ್ದಾರೆ. https://CISR4pi.res.in ಅಂತೇಳಿ ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದರೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಅಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟು ಕೂಡ ನಿಮ್ಮ ಕೈಯಲ್ಲಿ ಎಲ್ಲ ಡಾಕ್ಯುಮೆಂಟು ಕೂಡ ನಿಮ್ಮ ಕೈಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಮಾಡಿ. ಅಪ್ಲಿಕೇಶನ್ ಯಾವ್ಯಾವ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕೇಳ್ತೋ ಆ ಎಲ್ಲ ಡಾಕ್ಯುಮೆಂಟ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ.
ಡಾಕ್ಯುಮೆಂಟ್ ಟು ಬಿ ಅಟ್ಯಾಚ್ಡ್ ಅಲಾಂಗ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಕಡೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೇಳಿದ್ದಾರೆ. ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್, ಸ್ಪೆಸಿಮನ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ. ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಕ್ಯಾಸ್ಟ್ ಕಮ್ಯುನಿಟಿ ಡಿಸಬಿಲಿಟಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ಸ್ ಅಂತೇಳಿ ಅದು ಯಾವುದು ಅಪ್ಲಿಕೇಶನ್ ಅಪ್ಲಿಕೇಬಲ್ ಆಗುತ್ತೋ ಅದು ಬೇಕಾಗುತ್ತೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಲ್ರೆಡಿ ವರ್ಕಲ್ಲಿದ್ದರೆ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಎಲ್ಲ ಮಾಹಿತಿ ಇಲ್ಲಿದೆ, ನೋಡ್ತಾ ಹೋಗೋಣ. ಓಕೆ, ಇದು ನೆಕ್ಸ್ಟು ಕೆಲವೊಂದು ರೂಲ್ಸ್ಗಳನ್ನ ಇಲ್ಲಿ ಕೊಡ್ತಾರೆ. ಇದನ್ನು ಕೂಡ ಅನೆಕ್ಷನ್ 1 ಅನೆಕ್ಷನ್ 2 ಈ ಥರ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಹೋಗೋಣ. ನಮಗೆ ಇಂಪಾರ್ಟೆಂಟ್ ಆಗಿರೋದು ಇಷ್ಟು ಮಾಹಿತಿ. ಇಲ್ಲಿಗೆ ನಮಗೆ ಬೇಕಾಗಿರುವಂಥ ಮಾಹಿತಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, CISR ಇಂದ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್, PUC ಪಾಸ್ ಆಗಿರೋರಿಗೆ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರುವಂಥ ಈ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್, ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಪೋಸ್ಟ್ ಆಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ, ಈ ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ. ಪೋಸ್ಟ್ ಕಡಿಮೆ ಅಂತ ಯೋಚನೆ ಮಾಡಬೇಡಿ, ಎಕ್ಸಾಮ್ ಬರೆಯೋದಕ್ಕೆ ಯೋಚನೆ ಮಾಡಿ. ಆಲ್ ದ ಬೆಸ್ಟ್.